ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀರು. ಥ್ಯಾಂಕ್ಸ್. ಫ್ಯಾನ್ ಆನ್ ಮಾಡೋಣ ಅಂದರೆ ಕರೆಂಟ್ ಬೇರೆ ಇಲ್ಲ. ಒಂದು ನಿಮಿಷ. ವಾವ್, ಎಷ್ಟು ತಿಂಗಳಾದ್ಮೇಲೆ ನಾವಿಬ್ರು ಈ ಥರ ಒಟ್ಟಿಗೆ ಇದ್ದೀವಿ ಬಾಲ. ಈ ರುಕ್ಕು ಇಲ್ಲ ಅಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಉರ್ಕೋತಾ ಇದ್ದೇನೆ, ಚೆನ್ನಾಗಿ ಉರ್ಕೋ. ನನಗೆ ಎಷ್ಟು ಸಲ ಈ ರೀತಿ ಕಾಟ ಕೊಟ್ಟಿಲ್ಲ. ಇನ್ನು ಮುಂದೆ ನನ್ನ ಟೈಮ್. ಬಾಲ ಸುಮ್ಮನೆ ಇದ್ದಾನೆ ಅಂದರೆ ಇವನಿಗೆ ಗಾಳಿ ಬೀಸ್ತಾ ಇರೋದು ಇಷ್ಟ ಆಗ್ತಾ ಇದೆ. ನನ್ನನ್ನು ನಿಧಾನವಾಗಿ ಒಪ್ಕೋತಾ ಇದ್ದಾನೆ ಅನ್ಸುತ್ತೆ. ಆದರೆ ಇನ್ನು ಮುಂದೆ ಇವಳಿಗೆ ಹೀಗೆ ಉರಿಸ್ತಾ ಇರ್ಬೋದು. ದಿವ್ಯಾ, ಯಾಕೆ ಈ ಥರ ಹಿಂಸೆ ಕೊಡ್ತಿದ್ಯಾ ನನಗೆ ನೀನು? ಅಲ್ಲ, ನಿನಗೆ ಯಾವ ಥರ ಹೇಳ್ಬೇಕು ನಾನು ನನ್ನ ತಂಟೆಗೆ ಬರಬೇಡ ಅಂತ? ಇದೆಲ್ಲ ರುಕ್ಕು ನೋಡಿದ್ರೆ ಅವಳಿಗೆ ಬೇಜಾರಾಗಲ್ವಾ? ಮೊದಲು ಹೋಗು ನೀನು ಫಸ್ಟು. ಅಯ್ಯೋ, ನೀನು ಸುಮ್ಮನೆ ಇರು ಬಾಲ. ನಾನು ನೀನು ಗಂಡ ಹೆಂಡತಿ. ಅವಳಿಗೋ ಹೆದರ್ಕೊಂಡು ನಾವ್ಯಾಕೆ ನಮ್ಮ ಒಳ್ಳೆ ಕ್ಷಣಗಳನ್ನ ಮಿಸ್ ಮಾಡ್ಕೋಬೇಕು? ನಾನು ಮನ್ಸು ಮಾಡಿದ್ರೆ ಇದನ್ನ ಲೀಗಲ್ ಆಗೇ ವಿಚಾರಿಸ್ಬೋದು. ಆದ್ರೆ ಏನು ಮಾಡೋದು? ಅದರಿಂದ ನಿನಗೆ ನೋವಾಗುತ್ತೆ. ನಿನಗೆ ನೋವಾಗಬಾರ್ದು ಅನ್ನೋದೇ ನನ್ನ ಉದ್ದೇಶ. ನನಗೆ ಎಷ್ಟೇ ನೋವಾದರೂ ನಾನು ಅದನ್ನ ಸಹಿಸ್ಕೊಂಡಿದ್ದೀನಿ ಗೊತ್ತಾ? ಏಯ್, ನಾನೊಂದು 2 ನಿಮಿಷ ಕಂಡಿಲ್ಲ ಅಂದ ತಕ್ಷಣ ನನ್ನ ಮಾವನ್ನ ಬುಟ್ಟಿ ಹಾಕೊಳಕ್ ನೋಡ್ತಿದ್ಯಾ? ಸುಪ್ನಾತಿ. ನೀನ್ ಕಣೆ ಸುಪ್ನಾತಿ. ನಾನು ಯಾಕೆ ನನ್ನ ಗಂಡನ ಬುಟ್ಟಿಗೆ ಹಾಕೊಳ್ಳಿ? ಬೇರೆಯವ್ರ ಗಂಡನ ಬುಟ್ಟಿಗೆ ಹಾಕೋತಾ ಇರೋದು ನೀನು. ನಾಚಿಕೆ ಆಗಲ್ಲ ನಿನಗೆ? ನೀನು ಬೇಡ ಅಂತ ಬಿಸಾಕಿರೋ ವಸ್ತುನ ತಗೊಂಡು ಪ್ರೀತಿ ಮಾಡ್ತಿದ್ದೀನಿ. ನನಗೆ ಬುದ್ಧಿ ಹೇಳಕ್ಕೆ ಬರಬೇಡ. ಆಗ ನನಗೆ ಬುದ್ಧಿ ಇರಲಿಲ್ಲ, ಆದ್ರೆ ಇವಾಗ ಬುದ್ಧಿ ಬಂದಿದೆ. ಅವನು ನನ್ನವನು, ಅವನು ನನಗೆ ವಾಪಸ್ ಬೇಕು. ಬೇಕು ಅಂದಾಗ ಪಡ್ಕೊಳ್ಳೋಕ್ಕೆ, ಬೇಡ ಅಂದಾಗ ಬಿಸಾಕೋದಕ್ಕೆ ಮಾವನ್ನ ಏನು ಅನ್ಕೊಂಡಿದ್ಯಾ? ನೀನು ತಿಪ್ಪುರ್ಲಾಗ ಹಾಕಿದ್ರು ಸರಿ, ಮಾವನ್ನ ಬಿಟ್ಕೊಡೋ ಮಾತೇ ಇಲ್ಲ. ನಿನ್ನನ್ನು ಒಂದು ಕೈ ನೋಡ್ಕೋತೀನಿ ಕಣೆ. ಇಷ್ಟು ದಿನ ಬಾಲನ್ ಮುಖ ನೋಡ್ಕೊಂಡು ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದೆ. ಇನ್ನು ನಿನ್ನನ್ನು ಒಂದು ಕೈ ನೋಡ್ಕೊಂಡಿಲ್ಲ ಅಂದ್ರೆ ನನ್ನ ಹೆಸರು ದಿವ್ಯಾನೇ ಅಲ್ಲ. ಆಯ್ತು ಹೋಗೆಲೈ, ನಿನ್ನ ಹೆಸರನ್ನ ಚೇಂಜ್ ಮಾಡೋ ದಿನಗಳು ಹತ್ರ ಬಂತು ಅನ್ಕೋ. ಏಯ್ ಸುಮ್ಮನೆ ನಿಲ್ಸಿ ಆಯ್ತು. ರುಕ್ಕು, ಅವಳು ಎಂಥವಳು ಅಂತ ಗೊತ್ತಿದ್ರು ಅವಳಿಗೆ ಬಾಯಿ ಕೊಡ್ತಿಲ್ಲ ನೀನು. ಮತ್ತಿನ್ನೇನ್ ಮಾವ, ಇವಳೇನಕ್ಕೆ ನಿನ್ನ ಹತ್ರ ಕ್ಲೋಸ್ ಆಗ್ಬೇಕು? ಅವಳು ಆಗೋದಕ್ಕೆ ಟ್ರೈ ಮಾಡಿದ್ಲು, ನಾನು ಆದ್ನ. ಅದನ್ನ ನೋಡು ಸಾಕು. ಮತ್ತೆ ಅವಳು ಬೀಸಣ್ಗೆ ಬೀಸ್ಬೇಕಾದ್ರೆ ಸುಮ್ಮನೆ ಇದ್ದೆ. ಅದೇ ಪ್ರೀತಿ ಅಂತ ಹೇಳು ಬಾಲ ಅವಳಿಗೆ. ಏಯ್, ಸುಮ್ಮನೆ ಇದ್ರೆ ಸರಿ ಇವಾಗ. ಇಲ್ಲ ಅಂದ್ರೆ ಯಾವ್ದ್ರಲ್ಲಿ ಹೊಡಿತೀನೋ ನನಗೆ ಗೊತ್ತಿಲ್ಲ. ರುಕ್ಕು, ಇರು ನೀನು. ದಿವ್ಯಾ, ಸುಮ್ಮನೆ ಇಲ್ದಿರೋ ವಿಷಯನೆಲ್ಲ ಕೆದಕ್ಬೇಡ. ನಿನಗೆ ಗೊತ್ತು
ರುಕ್ಕು ನನ್ನ ಎಷ್ಟು ಪ್ರೀತಿಸ್ತಾಳೆ ಅಂತ. ಆದ್ರೆ ನೀನ್ ಅವಳ ಪ್ರೀತಿ ಮಾಡ್ತಿಲ್ಲ ಅಲ್ವಾ? ಅಮ್ಮಣ್ಣಿ, ಪ್ರೀತಿ ಇಲ್ದೆ ದರ್ಶನಿಗೆ ನನ್ನ ಹೆಸರಿಟ್ನಾ? ರುಕ್ಕು ಸಾಕು, ನಿಲ್ಸು, ಹೋಗು, ರೆಡಿಯಾಗು, ದರ್ಶಿನಿಗೆ ಹೋಗೋಣ. ಸರಿ ಮಾವ, ಇವಳ ಹತ್ರ ಮಾತಾಡಿದ್ರೆ ಸುಮ್ಮನೆ ಟೈಮ್ ವೇಸ್ಟು. ಎಂಥ ಹೊಲ್ಸ್ ಕೆಲಸ ಮಾಡ್ಕೊಂಬಂದಿದೆ ಗೊತ್ತಾ ನಿಂಗೆ? ಇಂಥ ದರಿದ್ರ ಕೆಲಸ ಮಾಡ್ಕೊಂಬಂದು ನನ್ನ ಮುಂದೆ ನಿಂತ್ಕೊಂಡಿದೆಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಆರ್ ಯು ಔಟ್ ಆಫ್ ಯುವರ್ ಸೆನ್ಸಸ್? ಸಾರಿ ಡ್ಯಾಡ್, ಅದು ಬೈ ಮಿಸ್ಟೇಕ್ ಆಗಲ್ಲ ಹರ್ಷಿತ್, ಬೈ ಮಿಸ್ಟೇಕ್ ಆಗಲ್ಲ, ಬೈ ಚಾನ್ಸ್ ಆಗುತ್ತೆ. ಈ ವಿಷಯ ಏನಾದ್ರೂ ಹೊರಗಡೆ ಹೋದ್ರೆ ಏನಾಗುತ್ತೆ ಗೊತ್ತಾ ನಿನಗೆ? ನಾನು ಇಷ್ಟು ವರ್ಷ ಕಾಪಾಡ್ಕೊಂಬಂದಿದ್ದ ಘನತೆ ಗೌರವ ಎಲ್ಲ ಮಣ್ಣು ಪಾಲಾಗುತ್ತೆ. ಇಡಿಯಟ್! ಡ್ಯಾಡ್, ಇವಾಗ ನೀವೇ ನನ್ನನ್ನು ಕಾಪಾಡಬೇಕು. ಹೀ ಹೇಳಕ್ ನಾಚಿಕೆ ಆಗಲ್ವಾ ನಿನಗೆ? ಒಂದ್ ವೇಳೆ ಆ ಹುಡುಗಿ ನಿನ್ನನ್ನು ಐಡೆಂಟಿಫೈ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸ್ಟೇಟ್ಮೆಂಟ್ ಕೊಟ್ರೆ ಏನಾಗುತ್ತೆ ಹೇಳು? ಅಲ್ಲಿಗೆ ಮುಗೀತು ಕಥೆ. ಜೀವನ ಆದ್ಮೇಲೆ ಒಂಚೂರು ಲಂಗು ಲಗಾಮು ಇರಬೇಕು. ಮಾಡಬಾರ್ದು ಮಾಡಿದ್ರೆ ಆಗ್ಬಾರ್ದೇ ಆಗುತ್ತೆ, ಮರಿಬೇಡ. ಮೊದಲೇ ಎದುರಿದೀನಿ ಡ್ಯಾಡ್, ಇನ್ನಷ್ಟು ಎದುರಿಸ್ಬೇಡಿ. ನನ್ನ ಗೌರವಕ್ಕೆ ಮಸಿ ಬೆಳೆಯೋ ಕೆಲಸ ಮಾಡಿದ್ಯಾ? ಈಗ ಆಗಿದ್ದಾಗೋಯ್ತು, ಹಿಂಗೆ ಬೈತಾ ಇರ್ತೀರಲ್ಲ, ಏನಾದ್ರು ಮಾಡ್ತಿರೋ? ಈ ಆಟಿಟ್ಯೂಡೇ ಬೇಡ ಅಂತ ಹೇಳ್ತಿರೋ ಅರ್ಚಕ್, ಇದನ್ನೇ ಬೇಡ ಅಂತ ಹೇಳ್ತಾರ. ತಪ್ಪು ಮಾಡಿದ್ಯಾ ಅದನ್ನು ಒಪ್ಕೋ, ನೆನಪಿರ್ಲಿ ನಿನಗದು. ಈಗ ತಪ್ಪು ಮಾಡೋದು ಮಾಡ್ಬಿಟ್ಟು ಈಗ ಬಂದು ನನ್ನ ಮುಂದೆ ಏನಾರು ಮಾಡಿ ಅಂತ ಹೇಳಿದ್ರೆ ನಾನು ಏನ್ ಮಾಡ್ಲಿ? ಈಗೇನು? ಆಯ್ತು ಆಯ್ತು, ಮತ್ತೆ ಏನು ಎಡವಟ್ಟು ಮಾಡ್ಕೊಳಕ್ ಹೋಗ್ಬೇಡ. ಉಷಾ, ಅಯ್ಯೋ ಇಲ್ಲಿಗೆ ಯಾಕೆ ಬಂದ್ರಿ? ಹೋಗಿ ಹೋಗಿ. ಅಕ್ಕ, ಇವಳು ತುಂಬಾ ಮನ್ಸಿಗೆ ಹಚ್ಕೊಂಡಿದ್ದಾಳೆ ಅನ್ಸತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.